ಸರ್ ಲೋಕಸಭಾ ಚುನಾವಣೆ ಅಂದ್ರೆ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಗ್ಯಾರಂಟಿ ರದ್ದು ಮಾಡ್ತೀವಿ ಲೋಕಸಭೆ ಚುನಾವಣೆಯಲ್ಲಿ. ನೋಡಿ, ಇದೆಲ್ಲ ಯಾರು BJP ಅವರು ಅಥವಾ ಬೇರೆ ಪಕ್ಷದವರಿಗೆ ಗ್ಯಾರಂಟಿ ನೋಡಿ ಅವರಿಗೆ ಭಾರಿ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಾವು ಬಾಲಕೃಷ್ಣ ಅವರು ಏನು ಹೇಳಿದ್ದಾರೆ ಅಂತ ಬಿಟ್ರೆ ಇದು ನನಗೆ ಗೊತ್ತಿಲ್ಲ. ನೀವು ಬಾಲಕೃಷ್ಣ ಅವರು ಕೇಳಿದ್ರೆ ಅವರು ಹೇಳ್ತಾರೆ ಅದನ್ನು. ನೋಡಿ, ರದ್ದು ಈಗ ಮುಖ್ಯಮಂತ್ರಿ ಹೇಳೋದು ಮುಖ್ಯನಾ, ಬಾಲಕೃಷ್ಣ ಅವರು ಹೇಳೋದು, ಅದು KJ ಜಾರ್ಜ್ ಹೇಳೋದು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಯಾವುದು ರದ್ದು ಮಾಡೋದಿಲ್ಲ. ನೋಡಿ, ನಾವು ಆ ಕಾಲದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ನಾನು ಮಂತ್ರಿಮಂಡಲದಲ್ಲಿದ್ದೆ. ನಾವು ಇದಕ್ಕೆ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ಕೊಡ್ತೀವಿ. ಒಂದು ದಿವಸ ರದ್ದು ಮಾಡಿದ್ದೀವಾ? ನಮ್ಮ ಯಾವುದೇ ಜನಹಿತ ಕಾರ್ಯಕ್ರಮವನ್ನು ಯಾವಾಗಲೂ ಮುಂದುವರಿಸ್ಕೊಂಡು ಬಂದು ನಾವು ಕಾಂಗ್ರೆಸ್ ಪಕ್ಷದವ್ರು ಯಾರು ಮಾಡ್ತೀವಿ, ಯಾವುದು ರದ್ದು ಮಾಡುವಂಥ ವಿಚಾರನೇ ಬರೋದಿಲ್ಲ. ಅದು ಜನಕ್ಕೋಸ್ಕರ ಮಾಡೋದಂಥ ಕೆಲಸ ಕೊಡ್ತೀವಿ. DK ಸುರೇಶ್ ಅವ್ರ ಹೇಳಿಕೆಗೆ ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಅದರ ವಿಚಾರದಲ್ಲಿ ಅವರು ಅವ್ರು ಹೇಳಿದ ಮೇಲೆ ಮತ್ತೆ ನನ್ನನ್ನೇ ಕೇಳ್ತೀರಾ? ಅವ್ರು ಹೇಳದೆ ನಮ್ಮ ಪಕ್ಷದ ಒಂದು ಧ್ಯೇಯ. ನೋಡಿ, ಇದೆಲ್ಲ ನೀವು ಅಲ್ಲ, ಅಲ್ಲಿ ನೋಡಿ, ನಾನು ಅವರಿಗೆ ಉತ್ತರ ಕೊಡೋದಿಲ್ಲ. ಅವರಿಗೆ ಉತ್ತರ ಕೊಡ್ಬೇಕಾದ್ರೆ ನಾನು ಅವ್ರ ಹೆಸರು ಹೇಳಿಗೆ ಸಮೇತ ನಾನು ಹೋಗೋದಿಲ್ಲ. ಯಾಕಂದ್ರೆ ಬಿಟ್ರೆ ಲೋಕಸಭಾ ಚುನಾವಣಾ ಸಂಪುಟಕ್ಕೆ ಯಾವ ರೀತಿ ಸಿದ್ಧತೆ ಆಗ್ತದೆ ನೋಡಿ. ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧವಾಗಿದ್ದೀವಿ. ನಾವು ಚುನಾವಣೆಗೋಸ್ಕರ ಇರುವ ಪಕ್ಷ ಅಲ್ಲ. ಅದು ಈ ಪಕ್ಷ ಜನರಿಗೋಸ್ಕರ ಇರುವ ಪಕ್ಷ. ಮತದಾರರು ನಮಗೆ ಅವರು ನಮಗೆ ಬೆಂಬಲ ಕೊಡ್ತಾರೆ. ನಮಗೆ ಆತ್ಮವಿಶ್ವಾಸ ಇದೆ. ಸರ್, ಶರಾವತಿ